ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು 2014ರಲ್ಲಿ ನಡೆದ CPC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ GK ಪರೀಕ್ಷೆಯ 50 ಪ್ರಶ್ನೆಗಳನ್ನು ಹಾಗೂ ಅವುಗಳ ಸರಿಯಾದ ಉತ್ತರಗಳನ್ನು ತಿಳಿಯೋಣ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರ CPC ಕಾಲ್ ಫಾರ್ ಮಾಡಿದೆ. CPC ಒಟ್ಟು ಟೋಟಲ್ 3991 ಪೋಸ್ಟಿಗೆ ಕರ್ನಾಟಕ ಗೌರ್ಮೆಂಟಿಗೆ ಕಾಲ್ ಫಾರ್ ಮಾಡಿದೆ. ಅದರಲ್ಲಿ 3395 ROK ಅಂದರೆ ರೆಸ್ಟ್ ಆಫ್ ಕರ್ನಾಟಕ ಪೋಸ್ಟ್ಗಳದವು. ಹಾಗೆ KK ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ 596 ಪೋಸ್ಟ್ಗಳನ್ನು ನಾವು CPC ಹುದ್ದೆಗೆ ಕರೆದಿರ್ತಕ್ಕಂಥದ್ದು. ಇದರಲ್ಲಿ 3395 ರೆಸ್ಟ್ ಆಫ್ ಕರ್ನಾಟಕದಲ್ಲಿ CPC ಟೋಟಲ್ 2523 ಅಂದರೆ ಎಲ್ಲರೂ ಕೂಡ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. WPC ಅಂದರೆ ವುಮನ್ ಪೊಲೀಸ್ ಕಾನ್ಸ್ಟೇಬಲ್ ಟೋಟಲ್ 837 ಪೋಸ್ಟ್ಗಳದಾವೆ. ಹಾಗೆ ತೃತೀಯ ಲಿಂಗ ಅಂದರೆ ಥರ್ಡ್ ಜೆಂಡರ್ 35 ಪೋಸ್ಟ್ಗಳನ್ನು ನಾವು ROKಯಲ್ಲಿ ನೋಡ್ಬೋದು. ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ CPC 444 ಪೋಸ್ಟ್ಗಳು, ವುಮನ್ ಪೊಲೀಸ್ ಕಾನ್ಸ್ಟೇಬಲ್ 133 ಪೋಸ್ಟ್ಗಳು, ಹಾಗೆ ತೃತೀಯ ಲಿಂಗ 5 ಪೋಸ್ಟ್ಗಳನ್ನು ನಾವು ಇಲ್ಲಿ ಕರೆದಿರೋದನ್ನು ನೋಡ್ತೇವೆ. ಅಪ್ಲಿಕೇಶನ್ ಶುರು ಆಗ್ತಕ್ಕಂಥ ದಿನಾಂಕ 8/6/2026, ಹಾಗೆ ಕೊನೆಯ ದಿನಾಂಕ 3/7/2026. ಪೇಮೆಂಟ್ ಕೊನೆಯ ದಿನಾಂಕ 4/7/2026. ಪರೀಕ್ಷಾ ದಿನಾಂಕ ಅಂದರೆ ಎಕ್ಸಾಮ್ ಡೇಟ್ 2/8/2026 ಅಂದರೆ ಆಗಸ್ಟ್ 2ಕ್ಕೆ CPC ಎಕ್ಸಾಮನ್ನು ನೀವು ಬರೀಲಿಕ್ಕೆ ಹೋಗಬೇಕಾಗ್ತೈತಿ. ಮತ್ತು ಕ್ವಾಲಿಫಿಕೇಷನ್ ಏನಪ್ಪ ಅಂದ್ರೆ CPCಗೆ PUC 12th ಪಾಸ್ ಆಗಿರಬೇಕು. ಹಾಗೆ ಸ್ಯಾಲ್ರಿ ಏನೇನಿದೆಯಪ್ಪ ಅಂದರೆ 37,500 ರೂಪಾಯಿ ಬೇಸಿಕ್ ಸ್ಯಾಲ್ರಿ, ಟೋಟಲ್ ಗ್ರಾಸ್ 50,000 ರೂಪೀಸ್ ಸ್ಯಾಲ್ರಿ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಪೊಲೀಸರಿಗೆ ವರ್ಷಕ್ಕೆ 12 ತಿಂಗಳಾದರೆ ಸ್ಯಾಲ್ರಿ ಆಗೋದು 13 ತಿಂಗಳ ಸ್ಯಾಲ್ರಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಆಗ್ತಕ್ಕಂಥದ್ದು. ಅದರಿಂದ ಇವತ್ತಿನ ಈ ವಿಡಿಯೋದಲ್ಲಿ CPC 2014ನಲ್ಲಿ ನಡೆದಿರತಕ್ಕಂಥ GK ಪ್ರಶ್ನೆ ಪತ್ರಿಕೆಯ ಒಂದು 50 ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಪ್ರಶ್ನೆಗಳು ಏನದವು ಹಾಗೂ ಉತ್ತರಗಳು ಏನೇನದವು ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ ನೋಡ್ರಿ, ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು? ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಎ ಯಂತ್ರಗಳ ಬಳಕೆ, ಆಪ್ಷನ್ ಬಿ ನಗರ ಯೋಜನೆ, ಆಪ್ಷನ್ ಸಿ ಯುದ್ಧ ಕಲೆ, ಆಪ್ಷನ್ ಡಿ ಇದ್ಯಾವುದು ಅಲ್ಲ. ಸರಿಯಾದ ಉತ್ತರ ಇಲ್ಲಿ ಈ ಪ್ರಶ್ನೆಗೆ ನಗರ ಯೋಜನೆ ಏನಾಗ್ತೈತಿ ಸರಿಯಾದ ಆನ್ಸರ್ ಆಗ್ತೈತಿ. ಎರಡನೇ ಪ್ರಶ್ನೆ, ಜೈನ ಧರ್ಮದ ಮೊದಲ ತೀರ್ಥಂಕರು ಯಾರು? ಇಲ್ಲಿ ಆಪ್ಷನ್ ನೋಡೋದಾದರೆ ಆಪ್ಷನ್ ಎ ಮಹಾವೀರ, ಆಪ್ಷನ್ ಬಿ ಪಾರ್ಶ್ವನಾಥ, ಆಪ್ಷನ್ ಸಿ ವೃಷಭನಾಥ, ಆಪ್ಷನ್ ಡಿ ಮೇಲ್ಕಂಡ ಯಾರೂ ಅಲ್ಲ. ಇಲ್ಲಿರ್ತಕ್ಕಂಥ ಆಪ್ಷನ್ನಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಸಿ ವೃಷಭನಾಥ ಜೈನ ಧರ್ಮದ ಮೊದಲ ತೀರ್ಥಂಕರಾಗ್ತವೆ. ಹಾಗೆ ಮೂರನೇ ಪ್ರಶ್ನೆ, ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳಿಸಿದ ದೊರೆ ಯಾರು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಬಿಂದುಸಾರ, ಆಪ್ಷನ್ ಸಿ ಹರ್ಷವರ್ಧನ, ಆಪ್ಷನ್ ಡಿ ಅಶೋಕ. ಅಶೋಕ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಅಶೋಕ ಸರಿಯಾದ ಉತ್ತರ ಆಗ್ತೈತಿ. ಇಲ್ಲಿ ಮುಂದಿನ ಪ್ರಶ್ನೆ, ಪ್ರಾಚೀನ ಭಾರತದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಯಾರು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಅಮರಸಿಂಹ, ಆಪ್ಷನ್ ಬಿ ಆರ್ಯಭಟ, ಆಪ್ಷನ್ ಸಿ ವಿಷ್ಣು ಶರ್ಮಾ, ಆಪ್ಷನ್ ಡಿ ಮೇಲ್ಕಂಡ ಯಾರೂ ಅಲ್ಲ. ಇಲ್ಲಿ ಸರಿಯಾದ ಆಪ್ಷನ್ ಬಿ ಆರ್ಯಭಟ ಪ್ರಾಚೀನ ಭಾರತದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ಡ್ಯಾಶ್ ರವರು ವೃತ್ತಿ ರಂಗಭೂಮಿ ಕ್ಷೇತ್ರದಲ್ಲಿ ಖ್ಯಾತನಾಮರಾಗಿದ್ದಾರೆ ಅಂತೇಳಿ ಪ್ರಶ್ನೆ ಇದೆ. ಆಪ್ಷನ್ ಎ ಮಾಸ್ಟರ್ ಹಿರಣ್ಣಯ್ಯ, ಆಪ್ಷನ್ ಬಿ ಜಟ್ಟಿ ತಾಯಮ್ಮ, ಆಪ್ಷನ್ ಸಿ ಕೋಲಾರ ಕಿಟ್ಟಪ್ಪ,
ಆಪ್ಷನ್ ಡಿ ಶಾಂತಾರಾವ್. ಸರಿಯಾದ ಉತ್ತರ ಆಪ್ಷನ್ ಎ ಮಾಸ್ಟರ್ ಹಿರಣ್ಣಯ್ಯರವರು ವೃತ್ತಿ ರಂಗಭೂಮಿ ಕ್ಷೇತ್ರದಲ್ಲಿ ಖ್ಯಾತನಾಮರಾಗಿದ್ದಾರೆ. ಇಲ್ಲಿ 6ನೇ ಪ್ರಶ್ನೆ, ಈ ಕೆಳಕಂಡವರಲ್ಲಿ ಯಾರು ಕನ್ನಡದ ಖ್ಯಾತ ಸಿನಿಮಾ ನಿರ್ದೇಶಕರಾಗಿರುತ್ತಾರೆ? ಆಪ್ಷನ್ ಎ ಸುಬ್ಬಾರಾವ್, ಆಪ್ಷನ್ ಬಿ ನಾಗಾಭರಣ, ಆಪ್ಷನ್ ಸಿ ರಾಜಣ್ಣ, ಆಪ್ಷನ್ ಡಿ ವೆಂಕಟಪ್ಪ. ಸರಿಯಾದ ಉತ್ತರ ಬಿ ಟಿ ಎಸ್ ನಾಗಾಭರಣ. 7ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ವ್ಯಕ್ತಿಯು ಕ್ರಾಂತಿಕಾರಿಯಾಗಿರಲಿಲ್ಲ? ಇಲ್ಲಿರ್ತಕ್ಕಂಥ ಆಪ್ಷನ್ಸು ಆಪ್ಷನ್ ಎ ಭಗತ್ ಸಿಂಗ್, ಆಪ್ಷನ್ ಬಿ ರಾಜಗುರು, ಆಪ್ಷನ್ ಸಿ ಸುಖದೇವ್, ಆಪ್ಷನ್ ಡಿ ದಾದಾಬಾಯಿ ನವರೋಜಿ. ಸರಿಯಾದ ಉತ್ತರ ಆಪ್ಷನ್ ಡಿ ದಾದಾಬಾಯಿ ನವರೋಜಿ. ಹಿ ವಾಸ್ ಅ ಮಾಡರೇಟ್ ಅಂತೇಳಿ. ಇಲ್ಲಿ ಮೇಲಿರ್ತಕ್ಕಂಥ 3 ಜನ ಕ್ರಾಂತಿಕಾರಿ ವ್ಯಕ್ತಿಗಳು. ಇಲ್ಲಿ ಡಿ ಆಪ್ಷನ್ ದಾದಾಬಾಯಿ ನವರೋಜಿ ಅವರು ಏನದಾರಲ್ಲ ಕ್ರಾಂತಿಕಾರಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ. ಮುಂದಿನ ಪ್ರಶ್ನೆ, ಗಾಂಧೀಜಿಯವರ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಇಲ್ಲಿ ಸರಿಯಾದ ಆಪ್ಷನ್ಸು ಆಪ್ಷನ್ ಎ 1930, ಬಿ 1942, ಸಿ 1919, ಆಪ್ಷನ್ ಡಿ 1940. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 1930. ಹಾಗೆ 9ನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ರವರು ಡ್ಯಾಶ್ ಎಂದು ಪ್ರಖ್ಯಾತರಾಗಿದ್ದರು? ಆಪ್ಷನ್ಸು ಆಪ್ಷನ್ ಎ ರಾಜಾಜಿ, ಆಪ್ಷನ್ ಬಿ ನೇತಾಜಿ, ಆಪ್ಷನ್ ಸಿ ಮಹಾತ್ಮ, ಆಪ್ಷನ್ ಡಿ ಗುರೂಜಿ. ಸರಿಯಾದ ಆಪ್ಷನ್ ಬಿ ನೇತಾಜಿ. ಆಪ್ಷನ್ ಬಿ ನೇತಾಜಿಯವರು ಸುಭಾಷ್ ಚಂದ್ರ ಬೋಸ್ರಿಗೆ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಕರಿತಾ ಇದ್ವಿ. ಸೊ ನೇತಾಜಿ ಎಂದೇ ಅವರು ಏನಾಗಿದ್ದರು ಪ್ರಖ್ಯಾತರಾಗಿದ್ದರು. ಮುಂದಿನ ಪ್ರಶ್ನೆ, ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ನೀಡಿ ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಅಮರನಾಥ ಉಪವಾಸವನ್ನು ಆರಂಭಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸು ಆಪ್ಷನ್ ಎ ಎಸ್ ನಿಜಲಿಂಗಪ್ಪ, ಬಿ ಆಲೂರು ವೆಂಕಟರಾಯರು, ಆಪ್ಷನ್ ಸಿ ಅಂದಾನಪ್ಪ ದೊಡ್ಡಮೇಟಿ, ಆಪ್ಷನ್ ಡಿ ದೇವರಾಜ್ ಅರಸು. ಸರಿಯಾದ ಆಪ್ಷನ್ ಸಿ ಅಂದಾನಪ್ಪ ದೊಡ್ಡಮೇಟಿ. ಅಂದಾನಪ್ಪ ದೊಡ್ಡಮೇಟಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಬೆಳೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಾಗಿ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ರಬ್ಬರ್, ಆಪ್ಷನ್ ಡಿ ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಬ್ಬರ್ ಆಗಿದೆ. ಉಳಿದಂತೆ 3 ಆಪ್ಷನ್ನು ಆಹಾರ ಬೆಳೆಗಳು, ರಬ್ಬರು ವಾಣಿಜ್ಯ ಬೆಳೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಣು ಖನಿಜ ಅಂತ ಕೇಳಿದ್ದಾರೆ. ಅಬ್ರಕ, ಆಪ್ಷನ್ ಎ, ಆಪ್ಷನ್ ಬಿ ಹೆಮಟೈಟು, ಆಪ್ಷನ್ ಸಿ ಮ್ಯಾಗ್ನಟೈಟು, ಆಪ್ಷನ್ ಡಿ ಯುರೇನಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಯುರೇನಿಯಂ ಅನ್ನೋದು ಒಂದು ಅಣು ಖನಿಜವಾಗಿದೆ. ಮುಂದಿನ ಪ್ರಶ್ನೆ, ಮರ್ಮ್ ಗೋವಾ ಬಂದರು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ. 14ನೇ ಪ್ರಶ್ನೆ, ಪ್ರಪಂಚದ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶ ಯಾವುದು? ಕೆಳಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್ ಪ್ರಪಂಚದ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶವಾಗಿದೆ. ಮುಂದಿನ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? ಆಪ್ಷನ್ಸು ಆಪ್ಷನ್ ಎ 121 ಕೋಟಿ, ಆಪ್ಷನ್ ಬಿ 131 ಕೋಟಿ, ಆಪ್ಷನ್ ಸಿ 111 ಕೋಟಿ, ಆಪ್ಷನ್ ಡಿ 140 ಕೋಟಿ. ಇಲ್ಲಿ ಆ ವರ್ಷಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ 121 ಕೋಟಿ. ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಸ್ತುತ 148 ಕೋಟಿ ಭಾರತದ ಜನಸಂಖ್ಯೆ ಐತಿ. ಸೊ ಇಲ್ಲಿರ್ತಕ್ಕಂಥ ಆಪ್ಷನ್ನಲ್ಲಿ 2014ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ 121 ಕೋಟಿ. ಮುಂದಿನ ಪ್ರಶ್ನೆ, ನೈಋತ್ ಮಾನ್ಸೂನ್ ಮಳೆಗಾಲ ಡ್ಯಾಶ್ ಅವಧಿಯಲ್ಲಿ ಬರುತ್ತದೆ? ಆಪ್ಷನ್ಸು ಆಪ್ಷನ್ ಎ ಮಾರ್ಚ್ನಿಂದ ಮೇ, ಆಪ್ಷನ್ ಬಿ ಡಿಸೆಂಬರ್ನಿಂದ ಫೆಬ್ರವರಿ, ಆಪ್ಷನ್ ಸಿ ಅಕ್ಟೋಬರ್ನಿಂದ ನವೆಂಬರ್, ಆಪ್ಷನ್ ಡಿ ಜೂನ್ನಿಂದ ಸೆಪ್ಟೆಂಬರ್. ಇಲ್ಲಿ ಸರಿಯಾದ ಉತ್ತರ ಜೂನ್ನಿಂದ ಸೆಪ್ಟೆಂಬರ್. ಆಪ್ಷನ್ ಡಿ ರೈಟ್ ಆನ್ಸರ್. ನೈಋತ್ಯ ಮಾನ್ಸೂನ್ ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಬರುತ್ತದೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಯಾವ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿರ್ತಕ್ಕಂಥದ್ದು ಬೆಳಿಲಿಕ್ಕೆ? ಆಪ್ಷನ್ ಎ ಮೆಕ್ಕಲು ಮಣ್ಣು, ಆಪ್ಷನ್ ಬಿ ಕಪ್ಪು ಮಣ್ಣು, ಆಪ್ಷನ್ ಸಿ ಕೆಂಪು ಮಣ್ಣು, ಆಪ್ಷನ್ ಡಿ ಜಂಬಿಟ್ಟಿಗೆ ಮಣ್ಣು. ಇಲ್ಲಿ ಸರಿಯಾದ ಆಪ್ಷನ್ ಬಿ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ,
ಕರ್ನಾಟಕದ ಯಾವ ಪ್ರದೇಶವನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಆಪ್ಷನ್ ಎ ಬಂಡೀಪುರ ಅಭಯಾರಣ್ಯ, ಆಪ್ಷನ್ ಬಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು, ಆಪ್ಷನ್ ಡಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು. 2012ರಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಇಲ್ಲಿ ಎ ಕಾಲಮ್ನಲ್ಲಿ ಮತ್ತು ಬಿ ಕಾಲಮ್ಗಳಲ್ಲಿ ಮಾಹಿತಿ ಇದೆ. ಎ ಕಾಲಮ್ನಲ್ಲಿ ಎ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಬಿ ಸುಂದರಬನ, ಸಿ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್, ಡಿ ಗೀರ್ ನ್ಯಾಷನಲ್ ಪಾರ್ಕ್. ಇಲ್ಲಿ ಬಿ ಕಾಲಮ್ನಲ್ಲಿ ಪಶ್ಚಿಮ ಬಂಗಾಳ, ಗುಜರಾತ್, ಅಸ್ಸಾಂ, ಬಿಹಾರ್. ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡ್ರಿ, A1, B2, C3, D4 ಅಂತೇಳಿ. ಇದು ರಾಂಗ್ ಆಪ್ಷನ್. ಆಪ್ಷನ್ ಬಿ A2, B4, C1, D3 ಇದು ಕೂಡ ರಾಂಗ್ ಆನ್ಸರ್. ಆಪ್ಷನ್ ಸಿ A4, B3, C2, D1 ಇದು ಕೂಡ ರಾಂಗ್ ಆನ್ಸರ್. ಆಪ್ಷನ್ ಡಿ A3, B1, C4, D2 ಈಸ್ ದ ರೈಟ್ ಆನ್ಸರ್. ಇಲ್ಲಿ ಈ ಆಪ್ಷನ್ಸ್ ನೋಡೋದಾದರೆ A3 ಅಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂನಲ್ಲಿರ್ತಕ್ಕಂಥದ್ದು, ಹಾಗೆ ಸುಂದರ್ಬನ್ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥದ್ದು, ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ C4 ಅಂದರೆ ಬಿಹಾರ್ನಲ್ಲಿರ್ತಕ್ಕಂಥದ್ದು, ಗೀರ್ ನ್ಯಾಷನಲ್ ಪಾರ್ಕ್ ಗುಜರಾತ್ನಲ್ಲಿರ್ತಕ್ಕಂಥದ್ದು. ಸೊ ಸರಿಯಾದ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶವೇನು? ಆಪ್ಷನ್ ಎ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು, ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು, ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು, ಮೇಲ್ಕಂಡ ಎಲ್ಲವೂ. ಈ ಆಪ್ಷನ್ಸ್ಗಳನ್ನು ನೋಡಿದಾಗ ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಮೇಲ್ಕಂಡ ಎಲ್ಲವೂ ಈ ವಿವಿಧೋದ್ದೇಶ ನದಿ ಕಣಿವೆಯ ಯೋಜನೆಯ ಉದ್ದೇಶಗಳಾಗಿವೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶ ಮೇಲ್ಕಂಡ ಎಲ್ಲವುಗಳು. ಹಾಗೆ ಮುಂದಿನ ಪ್ರಶ್ನೆ, ಡ್ಯಾಶನ್ನು ಬರೆದ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿವರೆಗೂ ವಿಸ್ತರಿಸಿದ ಬಗ್ಗೆ ಉಲ್ಲೇಖವಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಾಳಿದಾಸ, ಆಪ್ಷನ್ ಬಿ ಶ್ರೀ ವಿಜಯ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ರನ್ನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ವಿಜಯ. ಹಾಗೆ ಮುಂದಿನ ಪ್ರಶ್ನೆ, ಉತ್ಖನನ ಸಂದರ್ಭದಲ್ಲಿ ದೊರೆತ ಪುರಾತತ್ವ ಪಳೆಯುಳಿಕೆಗಳನ್ನು ಯಾವ ವಿಧಾನಗಳಿಂದ ವೈಜ್ಞಾನಿಕ ಪರೀಕ್ಷೆಗೊಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿರ್ತಕ್ಕಂಥ ಆಪ್ಷನ್ ಎ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ, ಕಾರ್ಬನ್ 25 ಮತ್ತು ಯುರೇನಿಯಂ, ನ್ಯೂಕ್ಲಿಯರ್ ಪರೀಕ್ಷಾ ವಿಧಾನ, ಹಾಗೆ ಆಪ್ಷನ್ ಡಿ ಲೇಸರ್ ಪರೀಕ್ಷಾ ವಿಧಾನ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ಅನ್ನೋದು ಸರಿಯಾದ ಉತ್ತರ ಈ ಪ್ರಶ್ನೆಗೆ ಆಗ್ತದೆ. ಸೊ ಮುಂದಿನ ಪ್ರಶ್ನೆ, ಪಂಚಾಕ್ಷರಿ ಗವಾಯಿರವರು ಯಾವ ಸಂಗೀತ ಪರಂಪರೆಗೆ ಸೇರಿದವರು? ಆಪ್ಷನ್ ಎ ಗಜಲ್, ಆಪ್ಷನ್ ಬಿ ಕರ್ನಾಟಕ ಸಂಗೀತ, ಆಪ್ಷನ್ ಸಿ ಹಿಂದೂಸ್ತಾನಿ ಸಂಗೀತ, ಆಪ್ಷನ್ ಡಿ ಕವ್ವಾಲಿ. ಇಲ್ಲಿ ಸರಿಯಾದ ಉತ್ತರ ಹಿಂದೂಸ್ತಾನಿ ಸಂಗೀತ. ಹಿಂದೂಸ್ತಾನಿ ಸಂಗೀತಗೆ ಪಂಚಾಕ್ಷರಿ ಗವಾಯಿರವರು ಹಿಂದೂಸ್ತಾನಿ ಸಂಗೀತ ಪರಂಪರೆಗೆ ಸೇರಿದವರಾಗಿರ್ತಕ್ಕಂಥದ್ದು. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಕಾಲಮ್ ಎ ಒಳಗೆ ಚಾಂದ್ ಬರ್ದಾಯಿ, ಬಿಲ್ಹಣ, ಕಲ್ಹಣ, ಕೌಟಿಲ್ಯ. ಕಾಲಮ್ ಬಿ ಒಳಗೆ ಮಾಂಕದೇವಚರಿತ, ಅರ್ಥಶಾಸ್ತ್ರ, ಪೃಥ್ವಿರಾಜರಾಸೋ, ರಾಜತರಂಗಿಣಿ ಅಂತೇಳಿ. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ A1, B2, C3, D4 ಅಂತೇಳಿ. ಇದು ರಾಂಗ್ ಆನ್ಸರ್. ಆಪ್ಷನ್ ಬಿ A2, B4, C1, D3 ಇದು ಕೂಡ ರಾಂಗ್ ಆನ್ಸರ್. ಆಪ್ಷನ್ ಸಿ A4, B3, C2, D1 ಇದು ಕೂಡ ರಾಂಗ್ ಆನ್ಸರ್. ಇಲ್ಲಿ ಆಪ್ಷನ್ ಡಿ A3, B1, C4, D2 ಇದು ಸರಿಯಾದ ಆಪ್ಷನ್ ಹಾಗೂ ಸರಿಯಾದ ಉತ್ತರ ಆಗ್ತದೆ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ, ಈ ಕೆಳಗೆ ಹೆಸರಿಸಿರುವ ಯಾವ ಪ್ರದೇಶವು ಕರ್ನಾಟಕದ ನವಶಿಲಾಯುಗ ತಾಣವಾಗಿರುವುದಿಲ್ಲ? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಮಸ್ಕಿ, ಆಪ್ಷನ್ ಸಿ ರಾಯಚೂರು ದೋಅಬ್, ಆಪ್ಷನ್ ಡಿ ಬಳ್ಳಾರಿ. ಸರಿಯಾದ ಉತ್ತರ ಬಾದಾಮಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಖಾಲಿ ಜಾಗ ಭರ್ತಿ ಮಾಡಿ. ಇಲ್ಲಿ ಮೊದಲನೇ ಕಾಲಮ್ ಒಳಗೆ ಫಸ್ಟ್ ರೋ ಅಲ್ಲಿ 9, 18, 27 ಐತಿ. ಎರಡನೇ ಕಾಲಮ್ ಒಳಗೆ 8, 16 ಮುಂದಿನ ಬಾಕ್ಸನ್ನು ಖಾಲಿ ಬಿಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ಸ್ ಇಲ್ಲಿ ನೋಡಿರಿ, 32, 44,
24, 50. ಇಲ್ಲಿ ಸರಿಯಾದ ಉತ್ತರ 32 ಅಂದರೆ 32 ಸರಿಯಾದ ಉತ್ತರ ಆಗ್ತೈತಿ. ಇಲ್ಲಿ ಫಸ್ಟ್ ರೋ ಒಳಗೆ 9 ಇಂಟು 18, 9 ಇಂಟು 3 27 ಅಂಥೇಳಿ ಆನ್ಸರ್ ಆಗೈತಿ. ಹಾಗೆ ಸೆಕೆಂಡ್ ರೋ ಒಳಗೆ 8 ಇಂಟು 2 16, 8 ಇಂಟು 3 24 ಆಗಬೇಕು. ಸರಿಯಾದ ಆಪ್ಷನ್ ಸಿ 24 ರೈಟ್ ಆನ್ಸರ್ ಆಗ್ತೈತಿ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ, 10 ಜನರು 20 ಮನೆಗಳನ್ನು 30 ದಿನಗಳಲ್ಲಿ ಪೂರೈಸಿದರೆ 5 ಜನರು 10 ಮನೆಗಳನ್ನು ನಿರ್ಮಿಸಲು ಎಷ್ಟು ದಿನ ಬೇಕಾಗುವುದು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ 15 ದಿನಗಳು, ಆಪ್ಷನ್ ಬಿ 10 ದಿನಗಳು, ಆಪ್ಷನ್ ಸಿ 20 ದಿನಗಳು, ಆಪ್ಷನ್ ಡಿ 30 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 30 ದಿನಗಳು. ಹಾಗೆ ಮುಂದಿನ ಪ್ರಶ್ನೆ, ಎಕ್ಸ್ ಎಂಬಾತನು ಗಣಿತದಲ್ಲಿ ಪಡೆದ ಅಂಕಗಳು 1/3 ಅಂಕಗಳನ್ನು ಹಿಂದಿ ಭಾಷೆಯಲ್ಲಿ ಪಡೆದಿರುತ್ತಾನೆ. ಅವನು ಈ ಎರಡು ವಿಷಯಗಳನ್ನು ಸೇರಿಸಿ ಗಳಿಸಿದ ಒಟ್ಟು ಅಂಕಗಳು 120 ಆಗಿದ್ದಲ್ಲಿ ಆತನ ಹಿಂದಿ ಭಾಷೆಯಲ್ಲಿ ಪಡೆದ ಅಂಕಗಳೆಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 30 ಅವನು ಹಿಂದಿ ಭಾಷೆಯಲ್ಲಿ ಪಡೆದಿರತಕ್ಕಂತಹ ಅಂಕಗಳಾಗಿದ್ದವು. ಹಾಗೆ ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. 3 ಇಂಟು 3 18 ಆಯಿತು ಅಂದರೆ 4 ಇಂಟು 4 32 ಆಯಿತು ಅಂದರೆ 5 ಇಂಟು 5 50 ಆದರೆ 6 ಇಂಟು 6 ಎಷ್ಟು ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ 36, ಆಪ್ಷನ್ ಬಿ 72, ಆಪ್ಷನ್ ಸಿ 12, ಆಪ್ಷನ್ ಡಿ 24 ಆಗಿದೆ. ಸರಿಯಾದ ಆಪ್ಷನ್ ಬಿ 72 ಆಗ್ತೈತಿ ಇದೆ. ಇಲ್ಲಿ ಅವರು ಯೂಸ್ ಮಾಡಿರ್ತಕ್ಕಂಥ ಒಂದು ಮೆಥಡ್ ಯಾವುದಪ್ಪ ಅಂದ್ರೆ 3 ಇಂಟು 3 9, ಅದು ಬಂದಿರತಕ್ಕಂಥ ಉತ್ತರಕ್ಕೆ 9 ಇಂಟು 2 ಮಾಡಿದ್ದಾರೆ 18. ಹಾಗೆ 4 ಇಂಟು 4 16 ಆಗ್ತೈತಿ, 16 ಇಂಟು 2 32 ಆಗ್ತೈತಿ, 5 ಇಂಟು 5 25 ಆಗ್ತೈತಿ, 25 ಇಂಟು 2 50 ಆಗ್ತೈತಿ. ಸೊ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ 6 ಇಂಟು 6 36 ಆಕೈತಿ, 36 ಇಂಟು 2 72 ಆಗ್ತೈತಿ. ಹಾಗೆ ಸರಿಯಾದ ಆನ್ಸರ್ ಆಪ್ಷನ್ ಬಿ 72. ಮುಂದಿನ ಪ್ರಶ್ನೆ, ಸಾಂಕೇತಿಕ ಭಾಷೆಯಲ್ಲಿ AUC, CUE ಮತ್ತು DUF ಆದರೆ XU ಏನಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸು ಆಪ್ಷನ್ ಎ Y, ಆಪ್ಷನ್ ಬಿ W, ಆಪ್ಷನ್ ಸಿ Z, ಆಪ್ಷನ್ ಡಿ V. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ Z ಆಗ್ತತಿ. ನೋಡಿರಿ, AUC ಅದಂದರೆ AUC ABC ಅಂದರೆ +1 ಆಗ್ತತಿ. ಇಲ್ಲಿ CUE ಅಂದರೆ CD ಆದಮೇಲೆ E, ಹಾಗಾಗಿ +1 ಆಗ್ತದೆ. ಮತ್ತು DEF ಇರೋದ್ರಿಂದ ಇಲ್ಲಿ ಕೂಡ +1 ಆಗ್ತತಿ. ಆದರೆ XU ಏನಾಗುತ್ತೆ ಅಂತ ಕೇಳ್ತಾರೆ. XYZ ಅಂದರೆ ಇಲ್ಲಿ +1 ಆ್ಯಡ್ ಮಾಡಿದ್ವಿ ಅಂದರೆ ಇಲ್ಲಿ Z ಆನ್ಸರ್ ಬರ್ತದೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸುನಿತಾ ವಿಲಿಯಮ್ಸ್ ರವರು ಯಾವ ಸಂಸ್ಥೆಯೊಂದಿಗೆ ಗುರುತಿಸಿಕೊಂಡಿದ್ದಾರೆ? ಆಪ್ಷನ್ ಎ ಸಾರ್ಕ್, ಆಪ್ಷನ್ ಬಿ IISC, ಆಪ್ಷನ್ ಸಿ ನಾಸಾ, ಆಪ್ಷನ್ ಡಿ ಟಾಟಾ ಇನ್ಸ್ಟಿಟ್ಯೂಟ್. ಸರಿಯಾದ ಉತ್ತರ ಆಪ್ಷನ್ ಸಿ ನಾಸಾ. ಮುಂದಿನ ಪ್ರಶ್ನೆ, ಯುನೆಸ್ಕೋವನ್ನು ಬಿಡಿಸಿ ಬರೆಯಿರಿ. ಆಪ್ಷನ್ ಎ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಮತ್ತು ಕಲ್ಚರಲ್ ಆರ್ಗನೈಜೇಷನ್, ಆಪ್ಷನ್ ಬಿ ಯುನೈಟೆಡ್ ನೇಷನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಲ್ಚರಲ್ ಆರ್ಗನೈಜೇಷನ್, ಆಪ್ಷನ್ ಸಿ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಮತ್ತು ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಇಲ್ಲಿರ್ತಕ್ಕಂಥ ಆಪ್ಷನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಈ ಯುನೆಸ್ಕೋದ ವಿಸ್ತೃತ ರೂಪ ಇದಾಗಿದೆ. ಸೊ ಮುಂದಿನ ಪ್ರಶ್ನೆ, ವಿಮಾನಗಳಲ್ಲಿ ಕಂಡುಬರುವ ಬ್ಲ್ಯಾಕ್ ಬಾಕ್ಸ್ನ ನಿಜವಾದ ಬಣ್ಣ ಯಾವುದು ಅಂತೇಳಿ. ಆಪ್ಷನ್ ಎ ಬಿಳಿ, ಆಪ್ಷನ್ ಬಿ ಹಸಿರು, ಆಪ್ಷನ್ ಸಿ ಕಿತ್ತಳೆ, ಆಪ್ಷನ್ ಡಿ ಕಪ್ಪು. ಇಲ್ಲಿ ಸರಿಯಾದ ಉತ್ತರ ಕಿತ್ತಳೆ ಬಣ್ಣ. ಮುಂದಿನ ಪ್ರಶ್ನೆ, ಚೀನಾ ದೇಶದ ಅಧಿಕೃತ ಭಾಷೆ ಯಾವುದು? ಆಪ್ಷನ್ ಎ ಸ್ಪ್ಯಾನಿಷ್, ಆಪ್ಷನ್ ಬಿ ಮಂಡಾರಿನ್, ಆಪ್ಷನ್ ಸಿ ಇಂಗ್ಲೀಷ್, ಆಪ್ಷನ್ ಡಿ ನೇಪಾಳಿ. ಸರಿಯಾದ ಉತ್ತರ ಮಂಡಾರಿನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೀನಾದ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಮಂಡಾರಿನ್ ಆಗ್ತೈತಿ. ಮುಂದಿನ ಪ್ರಶ್ನೆ, ರಾಫೆಲ್ ನಡಾಲ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥವರು? ಆಪ್ಷನ್ ಎ ಟೆನ್ನಿಸ್, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಹಾಕಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಟೆನ್ನಿಸ್. ರಾಫೆಲ್ ನಡಾಲ್ ಅವರು ಟೆನ್ನಿಸ್ ಸ್ಪೋರ್ಟ್ಸ್ಗೆ ಅಥವಾ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ 24ನೇ ವಿಧಿಯು
ವಿಧಿಯ ಪ್ರಕಾರ ಎಷ್ಟು ವರ್ಷಕ್ಕಿಂತ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ನಿಷೇಧವಾಗಿದೆ. ಇಲ್ಲಿ ಬಾಲಕಾರ್ಮಿಕ ನಿಷೇಧ ಪದ್ಧತಿಯನ್ನು ಎಷ್ಟು ವರ್ಷದ ಮಕ್ಕಳಿಗೆ ನಾವು ನಿಷೇಧ ಮಾಡಿದ್ದೇವೆ ಅಂದರೆ ಆಪ್ಷನ್ ಎ 18 ಇಯರ್ಸ್, ಆಪ್ಷನ್ ಬಿ 16 ಇಯರ್ಸ್, ಆಪ್ಷನ್ ಸಿ 21, ಆಪ್ಷನ್ ಡಿ 14. ಇಲ್ಲಿ ಸರಿಯಾದ ಆಪ್ಷನ್ 14. 14 ವರ್ಷದ ಮಕ್ಕಳು ಯಾರಾದರೂ ಕೆಲಸ ಮಾಡ್ತಾ ಇದ್ದರೆ ಅದು ಬಾಲಾಪರಾಧ ಅಥವಾ ಬಾಲಕಾರ್ಮಿಕ ನಿಷೇಧ ಪದ್ಧತಿ ಅಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ನೀಡಲಾಗ್ತಕ್ಕಂಥದ್ದು. ಸಂವಿಧಾನದ 24ನೇ ಒಂದು ವಿಧಿಯ ಪ್ರಕಾರ 14 ವರ್ಷ, ಇಲ್ಲಿ 14 ವರ್ಷದ ಒಳಗೆ ಅಥವಾ 14 ವರ್ಷದ ಮಕ್ಕಳು ಎಲ್ಲಿಯೂ ಕೂಡ ತಮ್ಮ ಜೀವನೋಪಾಯಕ್ಕಾಗಿ ಅಥವಾ ಕುಟುಂಬದ ಜೀವನೋಪಾಯಕ್ಕಾಗಿ ಕೆಲಸವನ್ನು ಮಾಡುವ ಹಾಗಿಲ್ಲ. ಮುಂದಿನ ಪ್ರಶ್ನೆ, ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ತೊಡೆದುಹಾಕಿದೆ? ಆಪ್ಷನ್ ಎ 19ನೇ ವಿಧಿ, ಆಪ್ಷನ್ ಬಿ 20ನೇ ವಿಧಿ, ಆಪ್ಷನ್ ಸಿ 17ನೇ ವಿಧಿ, ಆಪ್ಷನ್ ಡಿ 21ನೇ ವಿಧಿ. ಸರಿಯಾದ ಉತ್ತರ ಆಪ್ಷನ್ ಸಿ 17ನೇ ವಿಧಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತದೊಂದಿಗೆ ಅತ್ಯಂತ ಉದ್ದನೆಯ ಗಡಿ ಹೊಂದಿದೆ? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಅಫಘಾನಿಸ್ತಾನ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಚೈನಾ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ. ಆಪ್ಷನ್ ಡಿ ಚೈನಾ ಏನಿದೆಯಲ್ಲ 3488 ಕಿಲೋಮೀಟರ್ ಭೂ ಗಡಿಯನ್ನು ಭಾರತ ದೇಶದೊಂದಿಗೆ ಹೊಂದಿದೆ. ನೇಪಾಳ 1751 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಹಾಗೆ ಅಫಘಾನಿಸ್ತಾನ 106 ಕಿಲೋಮೀಟರ್, ಹಾಗೆ ಪಾಕಿಸ್ತಾನ 3323 ಕಿಲೋಮೀಟರ್ ಭೂಗಡಿಯನ್ನು ನಮ್ಮ ಭಾರತ ದೇಶದೊಂದಿಗೆ ಹೊಂದಿರತಕ್ಕಂಥದ್ದು. ಇಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂತಹ ಭೂಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ನಮ್ಮ ದೇಶದ ಜೊತೆಗೆ ಅಂದರೆ ಅದು ಬಾಂಗ್ಲಾದೇಶ. ಇಲ್ಲಿ ಆಪ್ಷನ್ನಲ್ಲಿ ಅದಿಲ್ಲ, ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ ಆಗ್ತೈತಿ. ಮುಂದಿನ ಪ್ರಶ್ನೆ, ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಡ್ಯಾಶ್ರಿಂದ ಪ್ರಾರಂಭವಾಗ್ತತಿ. ಆಪ್ಷನ್ ಎ ಮೌಂಟ್ ಎವರೆಸ್ಟ್, ಆಪ್ಷನ್ ಬಿ ಪಾಮೀರ್ ಗ್ರಂಥಿ, ಆಪ್ಷನ್ ಸಿ ಕಾಂಚನಜುಂಗ, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಆಪ್ಷನ್ ಬಿ ಪಾಮೀರ್ ಗ್ರಂಥಿ ಇದಕ್ಕೆ ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿ ಡ್ಯಾಶ್ ಇದೆ. ಆಪ್ಷನ್ ಎ ಅರಬ್ಬಿ ಸಮುದ್ರ, ಬಿ ಅಟ್ಲಾಂಟಿಕ್ ಸಾಗರ, ಸಿ ಬಂಗಾಳ ಕೊಲ್ಲಿ, ಆಪ್ಷನ್ ಡಿ ಹಿಂದೂ ಮಹಾಸಾಗರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅರಬ್ಬಿ ಸಮುದ್ರ. 41ನೇ ಪ್ರಶ್ನೆ, ಬಾದಾಮಿಯಲ್ಲಿ ಬೃಹತ್ ಗುಡ್ಡವನ್ನು ಕೊರೆದು ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ರಾಷ್ಟ್ರಕೂಟರು, ಆಪ್ಷನ್ ಬಿ ಚೋಳರು, ಆಪ್ಷನ್ ಸಿ ಪಲ್ಲವರು, ಆಪ್ಷನ್ ಡಿ ಚಾಲುಕ್ಯರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಚಾಲುಕ್ಯರು. 42ನೇ ಪ್ರಶ್ನೆ, ಹೊಯ್ಸಳರ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹಂಪಿ, ಆಪ್ಷನ್ ಸಿ ದ್ವಾರಸಮುದ್ರ, ಆಪ್ಷನ್ ಡಿ ಬಾದಾಮಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಾರಸಮುದ್ರ. ಮುಂದಿನ ಪ್ರಶ್ನೆ, ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಸಾಮ್ರಾಜ್ಞಿ ಯಾರು? ಆಪ್ಷನ್ ಎ ಮಮ್ತಾಜ್ ಮಹಲ್, ಆಪ್ಷನ್ ಬಿ ನೂರ್ ಜಹಾನ್, ಆಪ್ಷನ್ ಸಿ ಜಹನಾರ್ ಬೇಗಂ, ಆಪ್ಷನ್ ಡಿ ರಜಿಯಾ ಬೇಗಂ. ಇಲ್ಲಿ ಸರಿಯಾದ ಉತ್ತರ ರಜಿಯಾ ಬೇಗಂ ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಸಾಮ್ರಾಜ್ಞಿ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಮಧ್ಯಕಾಲೀನ ಚಕ್ರವರ್ತಿಯಾದ ಅಕ್ಬರ್ನ ಮೂಲ ಹೆಸರು ಯಾವುದು? ಆಪ್ಷನ್ ಎ ಜಲಾಲುದ್ದೀನ ಮಹಮ್ಮದ್, ಆಪ್ಷನ್ ಬಿ ಹುಮಾಯೂನ, ಆಪ್ಷನ್ ಸಿ ಬೈರಾಮ್ ಖಾನ್, ಆಪ್ಷನ್ ಡಿ ದಿವಾನ್ ಇ ಆಲಿ. ಸರಿಯಾದ ಆಪ್ಷನ್ ಎ ಆಪ್ಷನ್ ಎ ಜಲಾಲ್ ಉದ್ ದೀನ್ ಮಹಮ್ಮದ್ ಮಧ್ಯಕಾಲೀನ ಚಕ್ರವರ್ತಿಯಾಗಿರ್ತಕ್ಕಂಥ ಅಕ್ಬರ್ನ ಮೂಲ ಹೆಸರಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಯಾರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ಸರ್ ಮಿರ್ಜಾ ಇಸ್ಮಾಯಿಲ್, ಆಪ್ಷನ್ ಬಿ ಜೇಮ್ಸ್ ಗೋರ್ಡನ್, ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ದಿವಾನ್ ರಂಗಚಾರ್ಲು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಮೈಸೂರಿನ ಶಿಲ್ಪಿ ಹಾಗೂ ನಿರ್ಮಾತೃ ಎಂದು ಪರಿಗಣಿಸಲಾಗಿದೆ. ಮುಂದಿನ ಪ್ರಶ್ನೆ, ಎ ಇಂಟು ಬಿ = ಸಿ ಆಗಿದ್ದು ಎ = 7 ಮತ್ತು ಸಿ = 0 ಅಂದರೆ ಬಿ = ಡ್ಯಾಶ್ ಅಂದರೆ ಸರಿಯಾದ ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 1, ಆಪ್ಷನ್ ಡಿ 0. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 0. ಇಲ್ಲಿ ಎ ಇಂಟು ಬಿ = ಸಿ. ಇಲ್ಲಿ ಎ ಹೇಳಿದಾರೆ 7 ಅಂತೇಳಿ, 7 ಅಂತೇಳಿ, 7 ಇಂಟು ಡ್ಯಾಶ್ = 0. 7ಗೆ ನಾವು ಏನನ್ನು ಗುಣಿಸಿದೆ ಅಂದರೆ ಅದಕ್ಕೆ ಉತ್ತರ 0 ಬರ್ತೈತೆ. ಅಂದರೆ 7ಗೆ ನಾವು 0 ಗುಣಿಸಿದ್ರೆ ಮಾತ್ರ ಅದಕ್ಕೆ ಉತ್ತರ 0 ಬರ್ತೈತಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ಸರಿಯಾದ ಆನ್ಸರ್, ಉತ್ತರ ಆಗ್ತೈತಿ.
ಮುಂದಿನ ಪ್ರಶ್ನೆ, ಈ ಸರಣಿಯ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. 5, 12, 4, 13, 3, 14. ಇಲ್ಲಿ ಆಪ್ಷನ್ ಎ 15, ಆಪ್ಷನ್ ಬಿ 2, ಆಪ್ಷನ್ ಸಿ 1, ಆಪ್ಷನ್ ಡಿ 6 ಐತಿ. ಸರಿಯಾದ ಉತ್ತರ ಆಪ್ಷನ್ ಬಿ 2. ಹೆಂಗಪ್ಪ ಅಂದ್ರೆ ಇಲ್ಲಿ 5, 12, 4, 13, 3, 14. ಇಲ್ಲಿ 5 ಮತ್ತು 4 ಇವುಗಳನ್ನು ನಾವು ನೋಡಿದಾಗ 5 - 1 4, 4 - 1 3, 3 - 1 2 ಆಗ್ತೈತಿ. ಹಾಗೆ 12 + 1 13, 13 + 1 14. ಅಂದರೆ ಇಲ್ಲಿ +1 - 1 ಅನ್ನೋ ಒಂದು ಮೆಥಡ್ ಒಳಗೆ ಈ ಒಂದು ಸರಣಿಯನ್ನು ಅವರು ಬರೆದಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ 2. ಮುಂದಿನ ಪ್ರಶ್ನೆ, ಪೋಖ್ರಾನ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಬಿಹಾರ್. ಇಲ್ಲಿ ಸರಿಯಾದ ಉತ್ತರ ರಾಜಸ್ಥಾನ. ರಾಜಸ್ಥಾನದಲ್ಲಿ ನಾವು ಪೋಖ್ರಾನನ್ನು ಅನ್ನೋ ಒಂದು ಊರನ್ನು ನೋಡ್ತೀವಿ ನಾವು. ಹಾಗೆ ಮುಂದಿನ ಪ್ರಶ್ನೆ, ನವೆಂಬರ್ 2013 ಅಂದರೆ 2013ನೇ ಸಾಲಿನಲ್ಲಿ ಖ್ಯಾತ ವಿಜ್ಞಾನಿ ಪ್ರೊಫೆಸರ್ CN ರಾವ್ ಅವರಿಗೆ ಯಾವ ಪ್ರಶಸ್ತಿ ಲಭಿಸಿತು? ಆಪ್ಷನ್ ಎ ಖೇಲ್ ರತ್ನ, ಆಪ್ಷನ್ ಬಿ ಭಾರತ ರತ್ನ, ಆಪ್ಷನ್ ಸಿ ನೊಬೆಲ್, ಆಪ್ಷನ್ ಡಿ ಅಶೋಕ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ರತ್ನ. ಕೊನೆಯ ಪ್ರಶ್ನೆ, ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕರು ಯಾರು? ಆಪ್ಷನ್ ಎ ಕಿರಣ್ ಮಜುಮ್ದಾರ್ ಶಾ, ಆಪ್ಷನ್ ಬಿ ಅಜಿಂ ಪ್ರೇಮ್ಜಿ, ಆಪ್ಷನ್ ಸಿ ನಾರಾಯಣ ಮೂರ್ತಿ, ಆಪ್ಷನ್ ಡಿ ಸುಧಾಮೂರ್ತಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಿರಣ್ ಮಜುಮ್ದಾರ್ ಶಾ. ಹೀಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು 50 ಪ್ರಶ್ನೆಗಳನ್ನು 2014ನೇ ಇಸ್ವಿಯಲ್ಲಿ CPC ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಉಳಿದ 50 ಪ್ರಶ್ನೆಗಳನ್ನು ಇದೇ ಪ್ರಶ್ನೆ ಪತ್ರಿಕೆಯ ಮುಂದಿನ ಕ್ವಶನ್ಗಳನ್ನು ನೋಡೋಣ. ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಥವಾ ನೋಡಿದಿರಿ, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.